ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಪೆಡಗಾಜಿಗೆ ಸಂಬಂಧಿಸಿದಂತೆ ಓದು ಕಲಿಸುವ ಪದ್ಧತಿಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓದು ಕಲಿಸುವ ಪದ್ಧತಿಯಲ್ಲಿ ಮೊದಲನೇ ವಿಧ ಯಾವುದು ಅಂತ ಹೇಳಿದ್ರೆ ಅಕ್ಷರಮಾಲಾ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ನಾವು ಸಾಂಪ್ರದಾಯಿಕ ಪದ್ಧತಿ ಅಂತ ಕೂಡ ಕರಿತೀವಿ. ಸೊ ಸಾಂಪ್ರದಾಯಿಕ ಪದ್ಧತಿ ಎನಿಸಿಕೊಂಡಿರುವಂತದ್ದು ಈ ಒಂದು ಅಕ್ಷರಮಾಲಾ ಪದ್ಧತಿಯಾಗಿರುತ್ತೆ. ಇಲ್ಲಿ ಮೊದಲು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ಕಲಿಸಿ ನಂತರ ಓದನ್ನ ಕಲಿಸಲಾಗುತ್ತೆ. ಅದಕ್ಕೆ ನಾವು ಅಕ್ಷರಮಾಲಾ ಪದ್ಧತಿ ಅಂತ ಹೇಳ್ತೀವಿ. ಅದಾದ ನಂತರ ವಾಕ್ಯಗಳನ್ನ ಕಲಿಸಲಾಗುತ್ತೆ. ಓಕೆ, ಈ ಪದ್ಧತಿಯಲ್ಲಿ ಪ್ರತಿ ಅಕ್ಷರದ ರಚನೆ, ವಿನ್ಯಾಸ, ಬರೆಯುವಂತಹ ಕ್ರಮ, ಪ್ರತಿ ಅಕ್ಷರಕ್ಕೆ ಇರುವಂತಹ ಧ್ವನಿ ಹಾಗೂ ಉಚ್ಚಾರಣಾ ಕ್ರಮವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಶಿಕ್ಷಕರು. ಕನ್ನಡದ ಪ್ರತಿಯೊಂದು ವರ್ಷಗಳಿಗೂ ಪ್ರತ್ಯೇಕ ಧ್ವನಿ ಇದೆ. ಪ್ರತಿಯೊಂದು ಅಕ್ಷರಗಳಿಗೂ ಆಗ್ಬೇಕಿದು, ವರ್ಷ ಅಂತ ಇದೆ. ಓಕೆ, ಕನ್ನಡದ ಪ್ರತಿಯೊಂದು ಅಕ್ಷರಗಳಿಗೂ ಪ್ರತ್ಯೇಕ ಧ್ವನಿ ಇದೆ. ಈ ಪದ್ಧತಿಯಲ್ಲಿ ಮಗುವಿಗೆ ವರ್ಣಗಳನ್ನ ಪರಿಚಯ ಮಾಡಿ ಕೊಡಲಾಗುತ್ತೆ. ವರ್ಣ ಅಂದ್ರೆ ಏನು? ಅಕ್ಷರ. ಸೊ ಪ್ರತಿಯೊಬ್ಬ ಮಗುವಿಗೂ ಕೂಡ ಇಲ್ಲಿ ವರ್ಣವನ್ನ ಪರಿಚಯ ಮಾಡಿಕೊಡಲಾಗುತ್ತೆ. ಈ ಪದ್ಧತಿಯಲ್ಲಿ ಪದದ ಅರ್ಥವನ್ನ ಪರಿಗಣಿಸೋದಿಲ್ಲ. ನೋಡಿ, ಪದದ ಅರ್ಥವನ್ನ ಪರಿಗಣಿಸದೇ ಇರುವಂತ ಪದ್ಧತಿ ಯಾವುದು ಅಂತ ಕೇಳ್ತಾರೆ. ಅದು ಯಾವುದು? ಅಕ್ಷರಮಾಲಾ ಪದ್ಧತಿ. ಓಕೆ, ಪದ್ಧತಿಯಲ್ಲಿ ಪದದ ಅರ್ಥವನ್ನ ಪರಿಗಣಿಸದೇ ಇರುವಂತದ್ದು ಯಾವುದು ಅಂದ್ರೆ ಅಕ್ಷರಮಾಲಾ ಪದ್ಧತಿ. ಓಕೆ, ಈ ಪದ್ಧತಿಯಿಂದ ಮಕ್ಕಳಿಗೆ ಓದಿನ ಬಗೆಗೆ ಸ್ವಾಭಾವಿಕ ಅಭಿರುಚಿ ಉಂಟು ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಯಾವ್ದ್ರಲ್ಲಿ? ಅಕ್ಷರಮಾಲಾ ಪದ್ಧತಿಯಲ್ಲಿ. ಈಗ ನೋಡೋಣ ಪದಮಾಲಾ ಪದ್ಧತಿ. ಪದಮಾಲಾ ಪದ್ಧತಿಯಲ್ಲಿ ಈ ಒಂದು ಪದ್ಧತಿಯಲ್ಲಿ ಮಕ್ಕಳಿಗೆ ಅಕ್ಷರಗಳನ್ನ, ಅವುಗಳ ಧ್ವನಿಗಳು, ಸ್ವರಗಳ ಪರಿಚಯ ಮಾಡುವುದರ ಬದಲಾಗಿ ಮಕ್ಕಳ ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನ ತಿಳಿಸಿಕೊಡೋದ್ರ ಮೂಲಕ ಓದು ಕಲಿಸುವುದೇ ಪದಮಾಲಾ ಪದ್ಧತಿ ಅಂತ ಕರಿತೀವಿ. ಓಕೆ, ಸೊ ಪದಮಾಲಾ ಪದ್ಧತಿ ಅಂದ್ರೆ ಏನು? ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನ ತಿಳಿಸಿಕೊಡುವುದರ ಮೂಲಕ ಓದನ್ನ ಕಲಿಸುವಂತದ್ದು ಪದಮಾಲಾ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಪದ್ಧತಿಯಲ್ಲಿ ಮೊದಲು ಏನ್ ಮಾಡ್ತಾರೆ? ಸರಳ ಪದ ಹೇಳ್ಕೊಡ್ತಾರೆ. ನಂತರ ಸಂಯುಕ್ತ ಪದಗಳನ್ನ ಪರಿಚಯ ಮಾಡಿ ಕೊಡಲಾಗತ್ತೆ. ಓಕೆ, ಹಿಂದಿನ ತರಗತಿಯಲ್ಲಿ ನಾನು ಅನುಗಮನ ನಿಗಮನ ಪದ್ಧತಿಗೆ ಸಂಬಂಧಿಸಿದಂತೆ ನಿಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಕೇಳಿದೆ. ದಟ್ ಇಸ್ ಅರಿಸ್ಟಾಟಲ್ ರವರು. ಓಕೆ, ಇಲ್ಲಿ ಮಕ್ಕಳಿಗೆ ಒತ್ತಕ್ಷರ, ದೀರ್ಘಾಕ್ಷರ, ಅಮೂರ್ತ ಪದಗಳನ್ನ ಇಲ್ಲಿ ಪರಿಚಯ ಮಾಡಿಕೊಡಲಾಗುತ್ತೆ. ಜೊತೆಗೆ ಈ ಪದ್ಧತಿಯಲ್ಲಿ ಮೊದಲ ಪದ ಅಥವಾ ಪದಗುಚ್ಛವನ್ನ ಪರಿಚಯ ಮಾಡಿ ನಂತರ ಪ್ರತಿಯೊಂದು ವರ್ಣದ ಪರಿಚಯ ಇಲ್ಲಿ ಮಾಡಿಕೊಡಲಾಗುತ್ತೆ. ಫಸ್ಟ್ ಇಲ್ಲಿ ಪದ ಏನಿರುತ್ತೆ ಅದನ್ನ ಹೇಳ್ತಾರೆ, ಅದಾದ ನಂತರ ವರ್ಣದ ಪರಿಚಯವನ್ನ ಮಾಡ್ಕೊಡ್ತಾರೆ. ಈಗ ನೋಡಿ, ಪದ ಅಂತ ಫಸ್ಟ್ ಹೇಳ್ತಾರೆ, ನೆಕ್ಸ್ಟ್ ಪ ಮತ್ತೆ ದ ಅಂತ ಹೇಳುವಂಥದ್ದು. ಓಕೆ, ಮೊದಲು ಪದಗಳನ್ನ ಪರಿಚಯ ಮಾಡಿ ನಂತರ ಆ ಪದದಲ್ಲಿರುವಂತಹ ವಿವಿಧ ಅಕ್ಷರಗಳನ್ನ ಇಲ್ಲಿ ಪರಿಚಯ ಮಾಡಿಕೊಡ್ಲಾಗುತ್ತೆ. ಇಲ್ಲಿ ಪ್ರತಿಯೊಂದು ಪದದ ಅರ್ಥ, ಧ್ವನಿ, ಉಚ್ಚಾರಣೆ, ಕ್ರಮ ಎಲ್ಲವನ್ನೂ ಕೂಡ ಇಲ್ಲಿ ಕಲಿಸ್ಕೊಡಲಾಗುತ್ತೆ. ಇಲ್ಲಿ ಪದಗಳ ನಂತರ ವಾಕ್ಯಗಳನ್ನ ಇಲ್ಲಿ ಕಲಿಸಲಾಗುತ್ತೆ. ನೋಡಿ, ಇಲ್ಲಿ ಪದಗಳ ನಂತರ ವಾಕ್ಯಗಳನ್ನ ಕಲಿಸಿಕೊಡಲಾಗುತ್ತೆ. ಓಕೆ, ಇಲ್ಲಿ ಕಾಗುಣಿತಾಂಶಗಳನ್ನ ಪರಿಚಯ ಮಾಡಿಸ್ಬೇಕು. ಅಕ್ಷರಮಾಲಾ ಪದ್ಧತಿಗಿಂತ ಪದಮಾಲಾ ಪದ್ಧತಿ ಏನಿದೆ ಇದು ತುಂಬಾನೇ ಪರಿಣಾಮಕಾರಿಯಾಗಿದೆ. ವರ್ಣಮಾಲಾ ಪದ್ಧತಿಗಿಂತ ಈ ಪದ್ಧತಿ ಉತ್ತಮ ಮಾಡಿಸಬೇಕು ಅಂತ ಇದೆ. ಇಲ್ಲಿ ನೋಡಿ, ಉತ್ತಮ ಇದೇನ್ ಬೇಡ. ಓಕೆ, ಅಕ್ಷರಮಾಲಾ ಪದ್ಧತಿಗಿಂತ ಈ ಅಕ್ಷರಮಾಲಾ ಪದ್ಧತಿ ಏನಿದೆಯಲ್ಲ ಇದನ್ನ ವರ್ಣಮಾಲಾ ಪದ್ಧತಿ ಅಂತ ಕೂಡ ಕರಿತಾರೆ. ಯಾಕಂದ್ರೆ ವರ್ಣ ಅಂದ್ರೆ ಅಕ್ಷರ. ಓಕೆ, ಸೊ ಅಕ್ಷರಮಾಲಾ ಪದ್ಧತಿ, ವರ್ಣಮಾಲಾ ಪದ್ಧತಿ ಎರಡೂ ಕೂಡ ಒಂದೇ. ಓಕೆ, ಸೊ ಈ ವರ್ಣಮಾಲಾ ಪದ್ಧತಿಗಿಂತ ಪದಮಾಲಾ ಪದ್ಧತಿ ಏನಿದೆ ಇದು ಬಹಳಷ್ಟು ಪರಿಣಾಮಕಾರಿ ಆಗಿದೆ. ಈಗ ನೋಡೋಣ ವಾಕ್ಯಮಾಲಾ ಪದ್ಧತಿ. ಈ ಪದ್ಧತಿಯಲ್ಲಿ ಓದುಗಾರಿಕೆಯನ್ನ ಅರ್ಥಬದ್ಧ ವಾಕ್ಯಗಳಿಂದಲೇ ಪ್ರಾರಂಭಿಸಲಾಗುತ್ತೆ. ವಾಕ್ಯಮಾಲಾ ಪದ್ಧತಿಯಲ್ಲಿ ಏನಾಗುತ್ತೆ? ಓದುಗಾರಿಕೆಯನ್ನ ಅರ್ಥಬದ್ಧವಾಗಿರುವಂತಹ ವಾಕ್ಯಗಳು ಏನಿರ್ತವೆ ಅವುಗಳಿಂದನೇ ಪ್ರಾರಂಭ ಮಾಡ್ತಾರೆ. ವಾಕ್ಯಗಳಿಂದಲೇ ಓದನ್ನ ಕಲಿಸುವುದನ್ನ ನಾವು ವಾಕ್ಯಮಾಲಾ ಪದ್ಧತಿ ಅಂತ ಕರಿತೀವಿ. ಮನಃಶಾಸ್ತ್ರೀಯವಾಗಿ ಈ ಪದ್ಧತಿಯಲ್ಲಿ ಮಕ್ಕಳು ಅರ್ಥಬದ್ಧ ವಾಕ್ಯಗಳನ್ನ ಓದುತ್ತಾ ಅವರು ಗ್ರಹಿಸ್ತಾ ಹೋಗ್ತಾರೆ. ಓಕೆ, ಜೊತೆಗೆ ಈ ಪದ್ಧತಿಯಲ್ಲಿ ಮಕ್ಕಳು ಇಡೀ ವಾಕ್ಯವನ್ನ ಒಂದೇ ಬಾರಿ ಓದುವುದರಿಂದ ಅವರ ಉಚ್ಚಾರ, ಸ್ವರಭಾರ ಉತ್ತಮ ಆಗ್ತಾ ಹೋಗುತ್ತೆ. ಯಾವುದ್ರಲ್ಲಿ? ವಾಕ್ಯಮಾಲಾ ಪದ್ಧತಿಯಲ್ಲಿ. ಈ ಪದ್ಧತಿಯಿಂದ ಮಕ್ಕಳಿಗೆ ಭಾವಪೂರ್ಣ ಓದು ಉಂಟಾಗುತ್ತೆ. ಇಲ್ಲಿ ಮಕ್ಕಳು ಲೇಖನ ಚಿಹ್ನೆಗಳು, ವ್ಯಾಕರಣಾಂಶಗಳನ್ನ ಅನುಸರಿಸಿಕೊಂಡು ಇಲ್ಲಿ ಓದನ್ನ ಪ್ರಾರಂಭಿಸ್ತಾರೆ.
ಮಕ್ಕಳು ಭಾವಕ್ಕೆ ತಕ್ಕಂತೆ ಧ್ವನಿಗಳ ಏರಿಳಿತವನ್ನ ಅನುಸರಿಸಿಕೊಂಡು ಇಲ್ಲಿ ವಾಕ್ಯಗಳನ್ನ ಓದ್ತಾ ಹೋಗ್ತಾರೆ ಮಕ್ಕಳು. ಪದಮಾಲಾ ಪದ್ಧತಿಗಿಂತ ವಾಕ್ಯಮಾಲಾ ಪದ್ಧತಿ ಏನಿದೆ ಇದು ಉತ್ತಮ ಆಗಿದೆ. ಅಂದ್ರೆ ನೋಡಿ, ವರ್ಣಮಾಲಾ ಪದ್ಧತಿಗಿಂತ ಪದಮಾಲಾ ಪದ್ಧತಿ ಪರಿಣಾಮಕಾರಿ, ಪದಮಾಲಾ ಪದ್ಧತಿಗಿಂತ ಏನದು ವಾಕ್ಯಮಾಲಾ ಪದ್ಧತಿ ಉತ್ತಮ ಕಂಪೇರ್ ಟು ಪದಮಾಲಾ ಪದ್ಧತಿ. ಓಕೆ, ಈಗ ನೋಡೋಣ ನೋಡಿ ಹೇಳುವ ಪದ್ಧತಿ. ಈ ಪದ್ಧತಿಯು ಮಾಂಟೆಸರಿ ಹಾಗೂ ಪ್ರೊಬೆಲ್ ರವರ ಬೋಧನಾ ತತ್ವದ ಆಧಾರದ ಮೇಲೆ ರೂಪುಗೊಂಡಂತದ್ದು. ನೋಡಿ ಹೇಳುವ ಪದ್ಧತಿ ಯಾರ ಒಂದು ಬೋಧನಾ ತತ್ವವನ್ನ ಅನುಸರಿಸಿದೆ ಅಂತ ಕೇಳಿದ್ರೆ ದಟ್ ಈಸ್ ಪ್ರೊಬೆಲ್ ಮತ್ತು ಮಾಂಟೆಸರಿ ಅನ್ನೋದು ತಲೆನಲ್ಲಿ ಇರಬೇಕು. ಈ ಪದ್ಧತಿಯಲ್ಲಿ ಮಕ್ಕಳಿಗೆ ಓದುವುದು ಚಟುವಟಿಕೆ ಮೂಲಕ ಕಲಿಸಲಾಗತ್ತೆ. ನೋಡಿ, ಈ ಪದ್ಧತಿಯಲ್ಲಿ ಓದುವುದನ್ನ ಚಟುವಟಿಕೆ ಮೂಲಕ ಇಲ್ಲಿ ಕಲಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಬಣ್ಣದ ಚಾರ್ಟ್ ಅನ್ನ ಇಟ್ಕೊಂಡು ಇದು ಯಾವ ಬಣ್ಣ ಅಂತ ಕೇಳುವಂತದ್ದು, ಜೊತೆಗೆ ಮಾದರಿ ವಾಕ್ಯ ಫಲಕಗಳನ್ನ ತೋರಿಸೋದ್ರ ಮೂಲಕ. ಓಕೆ, ಈ ಪದ್ಧತಿಯಲ್ಲಿ ಮಾದರಿಯನ್ನ ಇಟ್ಕೊಂಡು ಇಲ್ಲಿ ಓದನ್ನ ಕಲಿಸ್ತಾರೆ. ಹಾಗಾಗಿನೇ ಇದನ್ನ ನೋಡಿ ಹೇಳುವ ಪದ್ಧತಿ ಅಂತ ಹೇಳ್ತೀವಿ. ಉದಾಹರಣೆಗೆ ಇದನ್ನೇ ನೋಡಿ ಬರೆಯುವುದೇ ನೋಡಿ ಹೇಳುವ ಪದ್ಧತಿ ಆಗಿದೆ. ಓಕೆ, ಎಸ್. ಈಗ ಬರೋಣ ಕಥಾ ಪದ್ಧತಿ. ಉತ್ತಮ ಭಾವರೂಪದ ಜೀವಂತ ಸನ್ನಿವೇಶವೇ ಈ ಕಥಾರೂಪ ಆಗಿದೆ. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪುಟ್ಟ ಪುಟ್ಟ ಕಥೆಗಳನ್ನ ರಚನೆ ಮಾಡಿ ಸಂಭಾಷಣೆಯ ರೀತಿಯಲ್ಲಿ ಹೇಳ್ತಾ ಹೋಗ್ತಾ ಅದನ್ನ ಓದ್ಕೊಂಡ್ರೆ ಮಕ್ಕಳು ಅದನ್ನ ಅನುಕರಣೆ ಮಾಡ್ತಾ ಅವರು ಓದನ್ನ ಕಲಿತಾ ಹೋಗ್ತಾರೆ. ಓಕೆ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಪುಟ್ಟ ಪುಟ್ಟ ಕಥೆಗಳನ್ನ ರಚನೆ ಮಾಡಿಕೊಂಡು ಸಂಭಾಷಣೆ ರೀತಿಯಲ್ಲಿ ನಾವು ಹೇಳ್ತಾ ಹೋದ್ರೆ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾರೆ. ಜೊತೆಗೆ ಅದ್ರ ಜೊತೆಯಾಗಿನೇ ಅವರು ಓದನ್ನ ಕಲಿತಾ ಹೋಗ್ತಾರೆ. ಈ ಪದ್ಧತಿಯಲ್ಲಿ ಅಗತ್ಯವಾದಂತ ಸ್ವರಭಾರ. ಓಕೆ, ಈ ಪದ್ಧತಿಯಲ್ಲಿ ಅಗತ್ಯವಿರುವಂತಹ ಸ್ವರಭಾರ, ಧ್ವನಿ ಏರಿಳಿತ, ಉಚ್ಚಾರ ಕ್ರಮವನ್ನ ಇಲ್ಲಿ ಕಲಿಸಲಾಗುತ್ತೆ. ಈ ಪದ್ಧತಿಯಲ್ಲಿ ಮಕ್ಕಳಿಗೆ ಚಿತ್ರವನ್ನ ನೀಡಿ ನಂತರ ಅದೇ ಚಿತ್ರದ ಆಧಾರದ ಮೇಲೆ ಕಥೆಯನ್ನ ಹೇಳಲಾಗುತ್ತೆ. ನೋಡಿ, ಇಲ್ಲಿ ಕಥನ ಪದ್ಧತಿ ಏನ್ ಬರುತ್ತೆ ಅಂದ್ರೆ ಈ ಒಂದು ಓದು ಕಲಿಸುವ ವಿಧಗಳಲ್ಲಿ ಮಕ್ಕಳಿಗೆ ಫಸ್ಟ್ ಚಿತ್ರವನ್ನ ನೀಡ್ತಾರೆ, ನಂತರ ಅದೇ ಚಿತ್ರದ ಆಧಾರದ ಮೇಲೆ ಕತೆ ಹೇಳಲಾಗುತ್ತೆ. ಓಕೆ, ಅಲ್ಲೇನೊಂದು ಚಿತ್ರ ಕೊಡ್ತಾರಲ್ವಾ, ಆ ಚಿತ್ರಪಟದ ಆಧಾರದ ಮೇಲೆನೆ ಅದಕ್ಕೆ ತಕ್ಕಂತೆ ಕಥೆಗಳನ್ನ ಹೇಳಲಾಗ್ತಾ ಹೋಗುತ್ತೆ. ಮಕ್ಕಳು ಚಿತ್ರವನ್ನ ನೋಡಿ ಸುಲಭವಾಗಿ ಓದನ್ನ ಕಲಿತಾ ಹೋಗ್ತಾರೆ ಮಕ್ಕಳು. ಓಕೆ, ಇಲ್ಲಿ ಯಾಂತ್ರಿಕವಾಗಿರದೆ ಇದು ಸ್ವಯಂ ಆಸಕ್ತಿಯಿಂದ ಕೂಡಿರುತ್ತೆ. ಓಕೆ, ಇದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದು ಯಾಂತ್ರಿಕವಾಗಿ ಇರೋದಿಲ್ಲ, ಮಕ್ಕಳಿಗೆ ಹೊರೆ ಆಗೋದಿಲ್ಲ, ಮಕ್ಕಳಿಗೆ ಆಸಕ್ತಿ ಮೂಡಿಸುವಂತೆ ಇದು ಇರುತ್ತೆ. ಓಕೆ, ಸೊ ಇದಿಷ್ಟು ನಾವು ನೋಡಿದಂತದ್ದು ಏನು ಕಥಾ ಪದ್ಧತಿ, ನೋಡಿ ಹೇಳುವ ಪದ್ಧತಿ, ವಾಕ್ಯಮಾಲಾ ಪದ್ಧತಿ, ಜೊತೆಗೆ ಪದಮಾಲಾ ಪದ್ಧತಿ, ಅದ್ರ ಜೊತೆಗೆ ಅಕ್ಷರಮಾಲಾ ಪದ್ಧತಿ ಅಥವಾ ವರ್ಣಮಾಲಾ ಪದ್ಧತಿ. ಇವೆಲ್ಲವೂ ಕೂಡ ಓದು ಕಲಿಸುವ ಪದ್ಧತಿಗಳು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಕಾನ್ಸೆಪ್ಟ್ ಅನ್ನ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.